ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ. ಯೇಷ ತೂದ್ದೇಶತಃ ಪ್ರೋಕ್ತಃ ವಿಭೂತೇರ್ವಿಸ್ತರೋ ಮಯಾ. ಹೇ ಪರಂತಪ, ನನ್ನ ದಿವ್ಯ ವಿಭೂತಿಗಳಿಗೆ ನಿಜವಾಗಿಯಾದರೂ ಕೊನೆಯಿಲ್ಲ. ಆದರೂ ಅವುಗಳಲ್ಲಿ ಮುಖ್ಯವಾದ ಕೆಲವನ್ನು ನಾನು ನಿನಗೆ ವಿಸ್ತಾರವಾಗಿ ಹೇಳಿದೆನು. ಸಕಲವನ್ನೂ ವ್ಯಾಪಿಸಿರುವ ಪರಮಾತ್ಮನ ಮಹಿಮೆಗೆ ಮಿತಿ ಇರಲು ಸಾಧ್ಯವೇ? ಈ ಸಮಾಜವೆಂಬ ರಥ ಸುಗಮವಾಗಿ ಸಾಗಲು ಹೆಣ್ಣು ಗಂಡುಗಳೆಂಬ ಎರಡು ಶಕ್ತಿ ಸೃಷ್ಟಿಸಿದ ಭಗವಂತ. ಪ್ರಜೋತ್ಪತ್ತಿಗಾಗಿ ಕಾಮವೆಂಬ ಮಾಯೆ ಸೃಷ್ಟಿಸಿದ. ಪಾಲನೆ ಪೋಷಣೆಗಾಗಿ ಮಮತೆ ಎಂಬ ಮಾಯೆ ಸೃಷ್ಟಿಸಿದರೆ, ಪ್ರೀತಿ ಎಂಬ ಮಾಯೆಯಿಂದ ಬಂಧು ಬಳಗ ಬೆಳೆಸಿದ. ದ್ವೇಷದಿಂದ ನಾಶ ಮಾಡಲು ಪ್ರೇರೇಪಿಸಿದ. ಹಸಿವಿನಿಂದ ಜ್ಞಾನಾರ್ಜನೆಗೆ ಕಾರಣನಾದ. ಜ್ಞಾನದಿಂದ ಕರ್ಮದ ಉತ್ಪತ್ತಿಗೆ ಕಾರಣನಾದರೆ, ಕರ್ಮ ಬಂಧನದಿಂದ ಜನ್ಮ ಜನ್ಮಾಂತರಕ್ಕೆ ಕಾರಣನಾದ. ಅಜ್ಞಾನದಿಂದ ವ್ಯಾಪಾರ ಸೃಷ್ಟಿಸಿದರೆ, ಸುಜ್ಞಾನದಿಂದ ಬ್ರಹ್ಮಾಂಡ ಸೃಷ್ಟಿಸಿದ. ಕಪಟ ದ್ಯೂತ ಧೂರ್ತತನಗಳಿಂದ ಸಿರಿವಂತಿಕೆ ಸೃಷ್ಟಿಸಿದರೆ, ಲೋಭ ಮೋಹ ಮದ ಮತ್ಸರ ಕಾಮದಿಂದ ಬಡತನ ಸೃಷ್ಟಿಸಿದ. ಸೇವೆಯಿಂದ ಆತ್ಮದರ್ಶನ ಮಾಡಿಸಿದರೆ, ಸಮರ್ಪಣಾ ಭಾವದಿಂದ ಪರಮಾತ್ಮನ ದಿವ್ಯ ದರ್ಶನ ಮಾಡಿಸಿದ. ಭಿಕ್ಷುಕನಾಗಿ ದೀನ ಬದುಕಿನ ಹೀನ ಸ್ಥಿತಿ ದರ್ಶನ ಮಾಡಿಸಿದರೆ, ಧೈರ್ಯ ಸ್ಥೈರ್ಯ ಸಾಹಸದಿಂದ ಪ್ರಜಾಪಾಲಕನಾದ ರಾಜನನ್ನಾಗಿಸಿ ಪ್ರತ್ಯಕ್ಷ ದೇವರಾಗಿಸಿದ. ಏಕತೆಯಲ್ಲಿ ಬಲ ಸೃಷ್ಟಿಸಿದರೆ, ಪ್ರತ್ಯೇಕತೆಯಲ್ಲಿ ದುರ್ಬಲ ಸೃಷ್ಟಿಸಿದ. ಛಲಕ್ಕೆ ಗೆಲುವು ಸೃಷ್ಟಿಸಿದರೆ, ಜಿದ್ದಿಗೆ ಸೋಲು ಸೃಷ್ಟಿಸಿದ. ಪ್ರೀತಿಗೆ ಭಾಷೆ ಸೃಷ್ಟಿಸಿದರೆ, ದ್ವೇಷಕ್ಕೆ ಪಂಥ ಸೃಷ್ಟಿಸಿದ. ರೀತಿಗೆ ಸಂಸ್ಕೃತಿ ಸೃಷ್ಟಿಸಿದರೆ, ನೀತಿಗೆ ದಂಡನೆ ಸೃಷ್ಟಿಸಿದ. ಶಿಷ್ಟತನದ ಮಹತ್ವ ಸಾರಲು ದುಷ್ಟತನ ಮೆರೆಸಿದರೆ, ದುಷ್ಟತನ ತಡೆಗೆ ಕಾನೂನು ಸೃಷ್ಟಿಸಿದ. ನ್ಯಾಯಕ್ಕೆ ಪರಮಾನಂದವನ್ನಿತ್ತರೆ, ಅನ್ಯಾಯಕ್ಕೆ ಕ್ಷಣ ಕ್ಷಣಕ್ಕೂ ಭಯವೆಂಬ ಸಾವನ್ನಿತ್ತ. ಮಾನಕ್ಕೆ ಗೌರವವನ್ನಿತ್ತರೆ, ದುರಹಂಕಾರಕ್ಕೆ ಅವಮಾನವಿತ್ತ. ಸಹಾಯಕ್ಕೆ ಸ್ನೇಹ ಇಟ್ಟರೆ, ಸಹಕಾರಕ್ಕೆ ಕುಟುಂಬ ಕೊಟ್ಟ. ಸಂಸ್ಕೃತಿಗೆ ಸಮುದಾಯ ಸೃಷ್ಟಿಸಿದರೆ, ಸುಸಂಸ್ಕೃತಿಗಾಗಿ ಸಮಾಜ ಸೃಷ್ಟಿಸಿದ. ಅರಾಜಕತೆಗಾಗಿ ರಾಜಕೀಯ ಸೃಷ್ಟಿಸಿದರೆ, ರಾಷ್ಟ್ರಕ್ಕಾಗಿ ಧರ್ಮ ಸೃಷ್ಟಿಸಿದ. ಕರ್ಮ ಸಾಲದ ಮರುಪಾವತಿಗೆ ಋಣವನ್ನಿಟ್ಟರೆ, ಮಾಡಬಾರದ್ದು ಮಾಡಿದ್ದಕ್ಕೆ ರೋಗ ಇಟ್ಟು ಮಾಡಿದ ಉತ್ತಮ ಕಾರ್ಯಕ್ಕಾಗಿ ಸೌಂದರ್ಯ ಹಾಗೂ ಉದ್ಯೋಗ ಕೊಟ್ಟರೆ, ಸಮಯ ಸಂದರ್ಭಗಳಲ್ಲಿ ಮಾಡದ ಸಹಾಯಕ್ಕೆ ದಾರಿದ್ರ್ಯ ಸೋಮಾರಿತನ ಹಾಗೂ ಅಂಗವೈಕಲ್ಯ ಕೊಟ್ಟ. ನೋಡಬಾರದ್ದು ನೋಡಿದ್ದಕ್ಕೆ ಕಣ್ಣು ಕಿತ್ತರೆ, ಕೇಳಿದರೂ ಕೇಳದಂತೆ ನಟಿಸಿದ ಜಾಣ ಕಿವುಡುತನಕ್ಕೆ ಕಿವುಡುತನವಿತ್ತ. ಕಲಿಸಲು ಗುರುವಾದರೆ ಕಲಿಯಲು ಶಿಷ್ಯನಾದ. ಬೆಳೆಯಲು ಅಹಂಕಾರಿಯಾದರೆ ತುಳಿಯಲು ದುರಹಂಕಾರಿಯಾದ. ಬೆಳೆಯಲು ನಿಸ್ವಾರ್ಥಿಯಾದರೆ ಅಳಿಯಲು ಸ್ವಾರ್ಥಿಯಾದ. ಜೀವನಕ್ಕೆ ಸ್ಫೂರ್ತಿ ಕೊಟ್ಟರೆ ಅವನತಿಗೆ ಕಾಮ ಕೊಟ್ಟ. ನೋವಿಗೆ ಜೀವವಿತ್ತರೆ ಪರಿಹಾರಕ್ಕೆ ಸಾವನ್ನಿತ್ತ. ಸುಖಕ್ಕೆ ಭ್ರಮೆ ಇತ್ತರೆ ದುಃಖಕ್ಕೆ ನೆನಪು ಕೊಟ್ಟ. ಸುಖ ದುಃಖಕ್ಕೆ ಸಮಯವಿತ್ತರೆ ಬದಲಾವಣೆಗೆ ಕಾಲವನಿತ್ತ. ಕಾಯಕ್ಕೆ ಕಾಯಿಲೆ ಇತ್ತರೆ ಪರಿಹಾರಕ್ಕೆ ಔಷಧವಿತ್ತ. ಆದರ್ಶಕ್ಕೆ ರಾಮನಾದರೆ ನ್ಯಾಯಕ್ಕೆ ಕೃಷ್ಣನಾದ. ದಾನಕ್ಕೆ ಬಲಿ ಚಕ್ರವರ್ತಿಯಾದರೆ ದಾನ ಪಡೆಯಲು ವಾಮನನಾದ. ದುಷ್ಟತನಕ್ಕೆ ಹಿರಣ್ಯಕಶ್ಯಪುವಾದರೆ ಶಿಷ್ಟತೆಗೆ ಪ್ರಹ್ಲಾದನಾದ. ಶಿಕ್ಷೆಗೆ ನರಸಿಂಹನಾದರೆ ರಕ್ಷಣೆಗೆ ವಿಷ್ಣುವಾದ. ಬಲ ಹಾಗೂ ಸೇನೆಗೆ ಹನುಮಂತನಾದರೆ ಕೌಶಲ್ಯಕ್ಕೆ ನಲನಾದ. ಸಮತೋಲನಕ್ಕೆ ಪರಶುರಾಮನಾದರೆ ಸಂಪತ್ತಿಗೆ ಕುಬೇರನಾದ. ಜ್ಞಾನಕ್ಕೆ ರಾವಣನಾದರೆ ಬುದ್ಧಿಗೆ ಗಣೇಶನಾದ. ವಿದ್ಯೆಗೆ ಶಾರದೆಯಾದರೆ ಸೌಭಾಗ್ಯಕ್ಕೆ ಲಕ್ಷ್ಮಿಯಾದ. ಸೃಷ್ಟಿಗೆ ಬ್ರಹ್ಮನಾದರೆ ಲಯಕ್ಕೆ ಶಿವನಾದ. ಪಾಲನೆಗೆ ವಿಷ್ಣುವಾದರೆ ಶಕ್ತಿಗೆ ಪಾರ್ವತಿಯಾದ. ಜ್ಞಾನ ಪಡೆದು ಜ್ಞಾನ ಹಂಚಿ ಸಮಾಜದ ಕಣ್ಣಾದ. ಬಲ ಸಾಹಸ ಧೈರ್ಯ ಸ್ಥೈರ್ಯದಿಂದ ಪ್ರಜಾಪ್ರತಿನಿಧಿಯಾಗಿ ಸಮಾಜದ ಭುಜವಾದ. ದ್ರವ್ಯವನ್ನು ಪಡೆದು ದ್ರವ್ಯವನ್ನು ಹಂಚಿ ಸಮಾಜದ ಹೊಟ್ಟೆಯಾದ. ರಕ್ಷಣೆ ಪಶುಪಾಲನೆ ಭೂಪಾಲನೆ ಆಹಾರ ಬೆಳೆದು ಈ ಹೇಳಿದ 3 ವರ್ಗ ಹೊತ್ತ ಸಮಾಜದ ದಿವ್ಯ ಪಾದವಾದ. ಸಕಲ ಸ್ವಾತಂತ್ರ್ಯ ಕೊಟ್ಟು ತಾನೂ ಬೆಳೆದು ಇತರರನ್ನೂ ಬೆಳೆಸಲು ಅವಕಾಶವಿತ್ತು ದೇವನಾದ. ಹರಿ ಓಂ ತತ್ಸತ್.